ನವನಗರದ ಶ್ರೀ ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಜಾನಗರದ ಮಹಿಳಾ ಸಂಘಟನೆಯಿಂದ ಭಾರತಾಂಬೆಗೆ ಪೂಜೆ ಹಾಗೂ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಪ್ರಾರ್ಥನೆಯನ್ನ ಸವಿತಾ ನಲ್ಲೂರು, ಪರಿಮಳ ಮತ್ತು ಪದ್ಮಿನಿ ನಡೆಸಿಕೊಟ್ಟರು. ಸಿರವನಿಡುವೆನು ಅಡಿಯಲಿ, ನಿನ್ನ ಪ್ರೀತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನಾ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವಿನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುತ್ತಿದೆ, ನಿನ್ನ ದುಃಖಿತವದನ ವೀಕ್ಷಿಸೆ ಮಿಡಿಯುವುದೆಂದೆದ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ಬರಲು ನೀರುಗೈಯುವೆ ರಕ್ತವ, ಎನ್ನ ಕಣ ಕಣ ತೇಜು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಗ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಕಲಾವತಿ ಅಂಬಲಿ, ಮಹಾನಗರ ಸಹ ಸಂಯೋಜಕರು ಡಾ ವೈಷ್ಣವಿ ಶೂರ್ಪಾಲಿ, ಬಿಎಎಂಎಸ್ ಆಯುರ್ವೇದ ವಿಭಾಗಾಧ್ಯಕ್ಷರು ಮಮತಾ ಇಂಗಳಹಳ್ಳಿ ಉಪಸ್ಥಿತಿಯಲ್ಲಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಕಲಾವತಿ ಅಂಬಲಿಯವರು, ದೇಶಕ್ಕೆ ರೈತ ಹೀಗೆ ಬೆನ್ನೆಲುಬ ಎಂದು ಕರೆಯುತ್ತಾರೆ, ಹಾಗೆ ಮಾತೆಯರು ಕೂಡ ಕುಟುಂಬದ ಬೆನ್ನೆಲುಬು. ಮಾತೆಯರು ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಮಾತೆಯರು ಎಷ್ಟು ಶಕ್ತಿವಂತರಾಗುತ್ತಾರೆಯೋ ಅಷ್ಟೇ ಕುಟುಂಬ ಶಕ್ತಿಯುತವಾಗಿ ಬೆಳೆಯುತ್ತದೆ ಎಂದು ವಿವರವಾಗಿ ತಿಳಿಸಿದರು. ತನ್ನ ಕಿರೀಟವನ್ನಾಗಿ ಮಾಡಿದಂತಹ ಬ್ರಹ್ಮ ರಾಜಶ್ರೀ ರತ್ನಾಢ್ಯ, ಬ್ರಹ್ಮ ರಾಜಶ್ರೀ ಅಂದರೆ ರಾಜ ಋಷಿಗಳೆಲ್ಲ ರತ್ನಗಳಂತಿರುವ ಭಾರತ ಮಾತೆಗೆ ನಮ್ಮೆಲ್ಲ ನಮಸ್ಕಾರ ಅಂತ ಆ ಭಕ್ತಿ ಸ್ತೋತ್ರದ ಅರ್ಥ. ಎಲ್ರಿಗೂ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದ. ಎಲ್ಲ ಶಕ್ತಿ ಸ್ವರೂಪಿಣಿಯ ಥರ ಅಲಂಕಾರ ಮಾಡಿಕೊಂಡು ಎಲ್ಲರಿಗೂ ನೋಡಿದ್ರೆ ಬಹಳ ಖುಷಿ ಆಗ್ತದ. ಸುಮ್ಮನೆ ಹೇಳ್ತಾರ, ನಮ್ಮ ಭಾರತ ಎಲ್ಲೋ ಹೊರಟದ, ನಮ್ಮ ಸಂಸ್ಕಾರ ಇಲ್ಲ. ಇಲ್ಲಿ ನೋಡಿದ್ರೆ ಸಂಸ್ಕಾರ ತುಂಬಿ ತುಳುಕ್ಲಿಕ್ಕತ್ತದ. ಶಕ್ತಿ ರೂಪಿಣಿ ವಿದ್ಯಾಮಾತೆ ಸರಸ್ವತಿ ಎಲ್ಲ ಥರ ದೇವತೆಗಳಿಂದ ನೋಡ್ದಂಗೂ ಆಗ್ತದೆ. ಬಹಳ ಖುಷಿ ಆಗ್ತದೆ. ಬಂದಾಗ ನಾವು ಹಾಡು ಕೇಳ್ತೀವಿ, ಎಷ್ಟು ಭಕ್ತಿರಸವಾದ ಹಾಡುಗಳನ್ನು ಕೇಳ್ತೀವಿ, ಶಕ್ತಿರಸವಾದ ಹಾಡುಗಳನ್ನು ಕೇಳ್ತೀವಿ. ಮತ್ತು ಇಲ್ಲಿ ನೋಡಿದೆ ಪ್ರಾರ್ಥನೆ ಕೂಡ ಅದೇ ಇರುತ್ತೆ. ಮತ್ತು ಭಾರತ ಮಾತಾ ಹಾಡು ಇತ್ತು, ನಿನ್ನ ಶಿರವನಿಡುವನು ನಿನ್ನ ಬಡಿಲಿಕ್ಕೆ ಅಂತ. ಇಷ್ಟು ಸುಂದರವಾದ ಕಲ್ಪನೆ, ಇಂಥ ಸುಂದರವಾದ ವಾತಾವರಣದಲ್ಲಿ ಏನು ಮಾತಾಡಬೇಕು ಅಂತಿಲ್ಲ. ಹಾಗೆ ಒಂದು 5 ನಿಮಿಷ ಚರ್ಚಾ ರೂಪವಾಗಂತಿತ್ತು. ಖರೆ ಮೈಕ್ ಇದ್ದಾಗ ಚರ್ಚೆಗೆ ಅನುಕೂಲ ಆಗೋದಿಲ್ಲ ಅಂತ ನಾನೇ ಒಂದು 5-10 ನಿಮಿಷ ಮಾತಾಡ್ತೀನಿ ಅಷ್ಟೇ. ಮುಂದಿನ ಸಲ ಮತ್ತೊಂದು ಸಲ ಬಂದಾಗ ನಿಮ್ಮೆಲ್ಲರ ಹತ್ತಿರದಲ್ಲಿ ಮಧ್ಯದಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ. ಅದೇ ಕುಟುಂಬ ಪ್ರಬೋಧನದ ಕಾರ್ಯ ಅಂತ ಹೇಳ್ತೀನಿ. ನಮ್ಮ ಕುಟುಂಬ ಪ್ರಬೋಧನದ ಕಾರ್ಯ ಅಂದರೆ ಸಮಾಜದ ಕೆಲಸನೇ. ಒಂದು ನವದಂಪತಿ ಶಿಬಿರ ಅಂತ ಮಾಡ್ತೀವಿ, ಕಿಶೋರಿ ಶಿಕ್ಷಣ ಅಂತ ಮಾಡ್ತೀವಿ. ನವದಂಪತಿ ಶಿಬಿರದಲ್ಲಿ 1 ವರ್ಷದಲ್ಲಿ ಯಾರಿಗೆ ಮದುವೆ ಆಗಿರ್ತದೆ ಅವ್ರಿಗೆಲ್ಲ ಸಂಸ್ಕಾರಗಳನ್ನು ಹೆಂಗಿರ್ಬೋದು, ನೀವು ಬೇರೆ ಮನೆಗೆ ಬಂದಿರ್ತೀರಿ, ಯಾವ ರೀತಿ ನಿಮ್ಮ ವರ್ತನೆ ಇರಬೇಕು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿಕ್ಕೆ
ನಾನು ಇರ್ತೀವಿ ನೀವು ಇರ್ತೀವಿ ಅನ್ನೋ ಭಾವನೆ ಬಾಂಧವ್ಯಗಳನ್ನು ಪತಿ ಪತ್ನಿಯರಲ್ಲಿ ಬಂಧಿಸುವುದಕ್ಕಾಗಿ ಕೆಲ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ಕುಟುಂಬ ನಮ್ಮ ದೇಶಕ್ಕೆ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಅಂದರೆ ಕುಟುಂಬ ಗಟ್ಟಿಯಾಗಿದ್ದರೆ ನಮ್ಮ ದೇಶ ಪ್ರಬಲವಾಗಿ ಗಟ್ಟಿಯಾಗಿ ಇರ್ತದೆ. ಅದೇ ರೀತಿ ಕುಟುಂಬಕ್ಕೆ ಬೆನ್ನೆಲುಬು ಅಂದರೆ ನಮ್ಮ ಮಾತೆಯರು. ನಾವು ಮಾತೆಯರು ಬಹಳ ಗಟ್ಟಿ ಇದ್ದಾಗ ಮಾತ್ರ ನಮ್ಮ ಕುಟುಂಬ ಗಟ್ಟಿಮುಟ್ಟಿಯಾಗಿ ಇರ್ತದೆ ಅನ್ನೋದು ಒಂದು ಅಂಶ ನಾವು ಈಗ ನೀವು ಚರ್ಚೆಗೆ ಮಾಡೋಣ ಅಂತ ಹೇಳ್ತಿದ್ರು. ಕುಟುಂಬದಲ್ಲಿ ಮಾತೆಯ ಪಾತ್ರ. ನಾವು ಮಹಿಳಾ ದಿನಾಚರಣೆ ಅಂದರೆ ಮಾತೆಯರು ಹೇಗಿರಬೇಕು, ಮಾತೆಯರು ಮಕ್ಕಳೆಲ್ಲ ಹೇಗೆ ಬೆಳೆಸಬೇಕು, ಈ ವಿಷಯವನ್ನು ಸ್ವಲ್ಪ ಚರ್ಚೆ ಮಾಡೋದು ಅಂತ ಇತ್ತು. ಮಾತೆಯರು ಎಷ್ಟು ಶಕ್ತಿಯುತ ಆಗಿರ್ತಾರೋ ಅಷ್ಟೇ ನಮ್ಮ ಕುಟುಂಬ ಶಕ್ತಿಯುತವಾಗಿ ಬೆಳೀತದ ಅಂತ ಹೇಳ್ತಾರೆ. ಮಾತೆಯರು ಯಾವ ರೀತಿ ಮೊದಲಿಂದನೇ ತನ್ನ ಗರ್ಭದಲ್ಲಿ ಇರುವಾಗ ಮಗುವಿಗೆ ತನ್ನ ಜ್ಞಾನವನ್ನು ತನ್ನ ಶಕ್ತಿಯನ್ನು ಯಾವ ರೀತಿ ಹಾಕ್ತಾ ಹೋಗ್ತಾಳೋ ಅದೇ ರೀತಿ ಮಗು ಬೆಳೀತದ ಅನ್ನೋಗೋಸ್ಕರ ಅದಕ್ಕೆ ನಾವು 2-3 ಉದಾಹರಣೆಗಳನ್ನು ನೋಡ್ಬೋದು. ಅದು ಒಂದು ಶಿವಾಜಿ ಮಹಾರಾಜರಾಗಿರ್ಬೋದು, ಸ್ವಾಮಿ ವಿವೇಕಾನಂದರು ಆಗಿರ್ಬೋದು. ಶಿವಾಜಿ ಮಹಾರಾಜರ ತಾಯಿ ತನಗೆ ಎಂಥ ಮಗು ಬೇಕು, ತನಗೆ ಏನು ಕೊಡಬಲ್ಲ ಮಗು ಬೇಕು ಅನ್ನುವ ಒಂದು ದೃಢ ನಿರ್ಧಾರದಿಂದ ತನ್ನ ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಶಿಕ್ಷಣವನ್ನು ಕೊಡ್ತಾಳ, ಅದೇ ರೀತಿ ಮಗುವನ್ನು ಪಡಿತಾಳೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಕೂಡ ಸಣ್ಣವರಿದ್ದಾಗ ಅದೇ ಮಾತಾಡ್ಕೋತ ಕೂತಾಗ ಅವ್ರಿಗೊಂಥರ ಚರ್ಚೆ ಇರುವಾಗ ಯಾರೋ ಕೇಳ್ತಾರಂತೆ, ನೀ ದೊಡ್ಡವನಾದ್ಮೇಲೆ ಏನಾಗಬೇಕು? ವಿವೇಕಾನಂದರು ಸಣ್ಣವ್ರಿರ್ತಾರ, ಅಲ್ಲಿ ಕಲ್ಕತ್ತಾದಾಗ ಈ ಕುದುರೆ ಗಾಡಿ ಎಲ್ಲ ಭಾಳ ಇರ್ತಾವ, ನಾನು ಕುದುರೆ ಗಾಡಿ ಓಡಿಸೋ ಸಾರಥಿ ಆಗ್ತೀನಿ, ಕುದುರೆ ಗಾಡಿ ಓಡಿಸೋದಕ್ಕೆ ಚಾವಟಿಗಾರ ಆಗ್ತೀನಿ ಅಂತ ಎಲ್ಲರೂ ನಕ್ಕ ಬಿಟ್ಟಿರ್ತಾರ ಅಂತ. ಮಗು ಬಂದು ತಾಯಿಗೆ ಹೇಳ್ತದಂತ, ಅಮ್ಮ ನಂಗೆ ಎಲ್ಲರೂ ನಕ್ಕಾರ ನೋಡಿ. ಅವಾಗ ತಾಯಿ ಹೇಳ್ತಾಳಂತ ಒಳಗೆ ಕರ್ಕೊಂಡೋಗಿ ಭಗವದ್ಗೀತೆಯ ಆ ಪೋಸ್ಟರ್ ತೋರಿಸ್ತಾಳೆ. ನೋಡು, ನೀನು ಹೆಂಗೆ ಕೃಷ್ಣ ಸಾರಥಿ ಆಗಿದ್ದ ಅರ್ಜುನನಿಗೆ, ಅದೇ ರೀತಿ ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ತೋರುವ ಸಾರಥಿ ಆಗಬೇಕು. ಅದೇ ರೀತಿ ವಿವೇಕಾನಂದರು ಬಳಿತಾರೆ, ನಮ್ಮ ಹಿಂದೂ ಧರ್ಮವನ್ನು ಅಥವಾ ಹಿಂದೂ ಸನಾತನದ ಏನು ನಮ್ಮ ಶಕ್ತಿ ಅದ ಅದನ್ನು ಜಗತ್ತಿನ ತುಂಬ ತೋರಿಸ್ಕೊಂಡ್ಬರ್ತಾರೆ. ಅದೇ ರೀತಿ ತಾಯಿ ಆದವಳು ತನ್ನ ಮಗುವನ್ನು ಎಷ್ಟು ಸಂಸ್ಕಾರಯುತವಾಗಿ ಬೆಳೆಸ್ತಾಳೆ, ಅದು ಬಹಳ ಮುಖ್ಯ ಪಾತ್ರ ಮಹಿಳೆಯರ ಮೇಲೆ ಅವಲಂಬನೆ ಆಗಿದೆ. ಮಹಿಳೆಯರು ಪ್ರತಿ ಹೆಜ್ಜೆಯಲ್ಲೂ ತನ್ನ ಮನೆಯನ್ನು ಹೇಗೆ ನಾನು ಒಂದು ಸಂಸ್ಕಾರಯುತವಾಗಿ ಮನೆ ಮಾಡಬೇಕು. ಒಂದು ಸಿಮೆಂಟು ಇಟ್ಟಿಗೆ ಅದರಿಂದ ಮನೆ ಆಗುವುದಿಲ್ಲ. ನಮ್ಮ ಮನೆಯ ಸಂಬಂಧಗಳು ಯಾವ ರೀತಿಯಾಗಿರ್ತಾವ, ನಮ್ಮ ಮನೆಯೊಳಗಿನ ಎಲ್ಲ ಹಿರಿಯರಿಗೆ ನಾವು ಕೊಡುವ ಗೌರವ ಹೇಗಿರುತ್ತೆ, ನಮ್ಮ ಕಿರಿಯರಿಗೆ ನಾವು ಕೊಡುವ ಪ್ರೀತಿ ಜವಾಬ್ದಾರಿ ಏನದ, ಇದನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಸಂಸ್ಕಾರಯುತ ಮನೆಯನ್ನು ಮಾಡುವುದು ನಮ್ಮ ಮಹಿಳೆಯರ ಮುಖ್ಯ ಕರ್ತವ್ಯ. ನಾವು ಗಟ್ಟಿಯಾದರೆ ನಮ್ಮ ಕುಟುಂಬ ಗಟ್ಟಿ, ನಮ್ಮ ಕುಟುಂಬ ಆದರೆ ನಮ್ಮ ಭಾರತ ಗಟ್ಟಿ. ಭಾರತವನ್ನು ಗಟ್ಟಿಮುಟ್ಟಿಯಾಗಿ ಮಾಡೋದು ನಮ್ಮ ಉದ್ದೇಶವಾಗಿರ್ಬೋದು. ನಾವು ಸಮಾಜಕ್ಕೆ ಈಗ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಕಿ ನಮ್ಮದು ಒಂದು ಸಂಘಟನೆ ಅದ, ಒಂದು ಸಂಘಟನೆ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ಇನ್ನೂ ಒಂದು ತಾಸು ನಾವೇನಾದ್ರು ಸಮಯ ಸಿಕ್ಕರೆ ನನ್ನ ಭಾರತಕ್ಕಾಗಿ ನಾನೇನು ಮಾಡಬಲ್ಲೆ, ನನ್ನ ಭಾರತ ಉನ್ನತ ಸ್ಥಿತಿಯಲ್ಲಿ ಇರ್ಲಿಕ್ಕೆ ನಾನೇನು ಮಾಡಬಲ್ಲೆ ಅಂತ ವಿಚಾರ ಮಾಡ್ಬೋದು. ಆ ವಿಚಾರವಾಗಿ ವಾರಕ್ಕೆ 1 ತಾಸು ನಾನು ಕೊಡ್ಬೋದೇನೋ. ಈ ರೀತಿಯಾಗಿ ನಾವು ವಿಚಾರ ಮಾಡಿದಾಗ ನಮ್ಗೆ ಬೇಕಾದಷ್ಟು ಹಾದಿಗಳವೆ. ಅದಕ್ಕೆಲ್ಲ ನಮ್ಮ ಮಕ್ಕಳನ್ನು ನಾವು ಶಕ್ತಿಯುತವಾಗಿ ಮಾಡಬೇಕು, ಭಕ್ತಿಯುತವಾಗಿ ಮಾಡಬೇಕು. ಅಂದ್ರೆ ಹೆಂಗೆ ಶರೀರ ಹೆಂಗಿರ್ಬೇಕು ನಮ್ಮ ಮಕ್ಕಳದು, ಅದು ದಷ್ಟಪುಷ್ಟವಾಗಿರ್ಬೇಕು ಅಂತ. ಮನಸ್ಸು ಹೆಂಗಿರ್ಬೇಕು, ಪ್ರಫುಲ್ಲಿತವಾಗಿರ್ಬೇಕು. ಈಗ ನಾವಿಲ್ಲಿ ಕೂತಿರ್ತೀವಿ, ಅವಾಗ ಎಷ್ಟು ಪ್ರಫುಲ್ಲಿತವಾಗಿತ್ತು ನಮ್ಮ ಮನಸ್ಸು ಆ ಭಕ್ತಿ ಸಂಗೀತ ಕೇಳಿದಾಗ, ಶಕ್ತಿಯುತವಾಗಿ ಹಾಡುಗಳನ್ನ ಕೇಳಿದಾಗ. ಈಗ ಬಲಭೀಮ ಅಂತ ಹಾಡು ಹಾಕಿದ್ರಲ್ಲ, ಅದು ಹಾಡು ಕೇಳಿದಾಗ ಎಷ್ಟು ಒಂಥರ ನಮ್ಮಲ್ಲಿ ಎನರ್ಜಿ ಬರ್ತದೆ. ಸೊ ದೇಹ ದಷ್ಟಪುಷ್ಟವಾಗಿರ್ಬೇಕು, ಮನಸ್ಸು ಪ್ರಫುಲ್ಲಿತವಾಗಿರ್ಬೇಕು. ಮತ್ತೆ ಬುದ್ಧಿ ಹೆಂಗಿರ್ಬೇಕು ನಮಗೆ ಮತ್ತು ನಮ್ಮ ಮಕ್ಕಳಿಗೆ, ತೀಕ್ಷ್ಣವಾಗಿರ್ಬೇಕು. ದೀರ್ಘ ಅದ ನೋಡ್ರಿ. ನಂತರ ಡಾಕ್ಟರ್ ವೈಷ್ಣವಿ ಶೂರ್ಪಾಲಿ ಮಾತನಾಡಿ, ತಾಯಂದಿರು ತಮ್ಮ ಕುಟುಂಬದ ಕೆಲಸದಲ್ಲಿ ತಮ್ಮ ಆರೋಗ್ಯ ನೋಡಿಕೊಳ್ಳದೆ ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ವಹಿಸಲಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸದೆ ದಿನವೂ ಕಳೆಯುತ್ತಾರೆ. ಅವರಿಗೆ ಮಂಡಿ ನೋವು, ಕೈ ನೋವು, ಹೀಗೆ ಹಲವು ನೋವು ಕಾಣಿಸುತ್ತವೆ. ತಮ್ಮ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ವಿನಂತಿಸಿಕೊಂಡರು. ಅದಕ್ಕೆ ಈ ಮಹಿಳೆ ಸಬಲವಾಗಿರಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಮಹಿಳೆಯರು ಈ ಸಂಸಾರದ ಬೆನ್ನೆಲುಬು ಇದ್ದಂಗೆ. ರೈತ ಹೆಂಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂಸಾರಕ್ಕೆ ಬೆನ್ನೆಲುಬು ಅಂದ್ರೆ ಮಹಿಳೆ. ಅದಕ್ಕೆ ಮಹಿಳೆಯರು ಸಬಲವಾಗಿರ್ಬೇಕು ಅಂಥೇಳಿ ಅವರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆಮೇಲೆ ತಮ್ಮ ಆರೋಗ್ಯದ ಬಗ್ಗೆ ಅವ್ರು ಲಕ್ಷ್ಯ ಕೊಡೋದಿಲ್ಲ. ಸಂಸಾರ, ಮಕ್ಕಳು ಅದು ಅಂತ ಹೇಳಿ ಅವರು ಯಾರು ಚೆಕಪ್ ಮಾಡಿಸ್ಕೊಳ್ಳೋದಿಲ್ಲ. ತಮ್ಗೇನು ತೊಂದರೆ ಇದ್ರೂ ಅಲ್ಲೇ ಒಳಗೆ ಇಟ್ಕೊಂಡು ಅಲ್ಲೇ ಹಲಪ್ತಿರ್ತಾರೆ. ಮುಂದೆ ಅದು ದೀರ್ಘವಾಗಿ ಅವ್ರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇದು ಅನುಭವಿಸ್ಬಾರ್ದು ಅಂಥೇಳಿ ನಾ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಿರ್ತೀನಿ. ಆಮೇಲೆ ಬೆಳಿಗ್ಗೆ ಹೊತ್ನಾಗ ಏನು ಮಾಡ್ತಾರೆ, ಸರಿಯಾದ ಟೈಮಕ್ಕೆ ಅವರು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಯಾಕೆ, ಸ್ಕೂಲಿಗೆ ಹೊತ್ತಾಗ್ತದೆ ಹುಡುಗರಿಗೆ. ಅದಕ್ಕೆ ನಾನು ಅದನ್ನೆಲ್ಲ ಮುಗಿಸ್ಬೇಕು, ಆಮೇಲೆ ಮಾಡಬೇಕು ಅಂಥೇಳಿ ಅದು ಮುಂದೊಡ್ಕೋತ ಹೋಗ್ತಾರೆ. ಹಾಗೆ 10 ಏನು 11 ಏನು 12 ಏನು 1 ಹನಿ ನೀರು ಹಾಕೋದಿಲ್ಲ, ಊಟನೂ ಮಾಡೋದಿಲ್ಲ.
ಕೆಲವ್ರಂತೂ ಪೂಜೆ ಅದು ಮುಗಿಸಿದ್ಮೇಲೆ ನಾವು ತಿನ್ನೋದು ಅಂತ ಹೇಳ್ತಾರೆ. ಅವರು ಎಷ್ಟಕ್ಕೆ ಉಣ್ತೀರಿ ಅಂತ ಕೇರ 1 ಗಂಟೆ 2 ಗಂಟೆ ಅಂತ ಹೇಳ್ತಾರೆ. ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಇಷ್ಟೊತ್ತು ಹೆಂಗೆ ನೀವು ಇರ್ತೀರಿ ಅಂತಂದ್ರೆ ಅವ್ರು ಬಂದಿರ್ತಲ್ಲ ನಂಗೆ ತೋರಿಸ್ಲಿಕ್ಕೆ. ಅವಾಗ ಬಂದಾಗ ಎನಿಮಿಕ್ ಇರ್ತಾರೆ, ಅವ್ರಿಗೆ ಒಂದು ದೊಡ್ಡ ಹನಿ ರಕ್ತ ಇರಂಗಿಲ್ಲ ಮೈಯಾಗ. ಆ ರೀತಿ ಅಶಕ್ತಾಗಿ ಬಂದುಬಿಟ್ಟಿರ್ತಾರೆ. ಕಾಲು ಹರಿತವೆ, ಕೈ ಹರಿತವೆ, ಸೊಂಟ ನೋವು, ಆ ನೋವು ಅಂತ ಹೇಳಿ ಹೇಳ್ಕೊಂಡು ಬಂದಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಗೆ ಸೌಡ್ ಸಿಗಲಿಲ್ಲ ಮುಂಜಾನೆ ಏನು ಮಾಡ್ಕೊಳ್ಳಿಕ್ಕೆ ಅಂದರೆ ನೀವು ಕಡಿಕೆ ಒಂದು ಗಂಜಿಯರೇ, ರಾಗಿ ಗಂಜಿಯರೇ ಮಾಡಿಟ್ಕೋರಿ. ಒಂದು ಚಹಾ ಕುಡಿತಾರೆ, ಬರೀ ಚಹಾ ಕಾಸ್ತಾರೆ, ಚಹಾ ಕುಡಿತಾರೆ, 1 ತಾಸು ಹೋಗ್ತದೆ ಅದು. ಮತ್ತೆ ಹಂಗೆ ಮುಂದೆ ದೌಡ್ತಾರೆ. ಮತ್ತೆ 11ಕ್ಕೆ ಒಂದಿಷ್ಟು ಚಹಾ ಕಾಸ್ತಾರೆ, ಕುಡಿತಾರೆ, ಕೆಲಸ ಮಾಡ್ಕೊತ ಹೋಗ್ಬಿಡ್ತಾರೆ. ಹಿಂಗೆ ಭಾಳಷ್ಟು ಮಹಿಳೆಯರು ಮಾಡ್ತಾರೆ. ಭಾಳ ಮಂದಿ ಇದ್ದೀರಿಲ್ಲ ಹಂಗೆ ಚಹಾ ಕುಡಿದು ಕೆಲಸ ಭಾಳ. ಯಾರಿದ್ರಿ ಕೈ ಹತ್ರಿ ಅದಕ್ಕೆ ಹಂಗೆ ಮಾಡಬೇಡ್ರಿ ಅಂತ ಹೇಳ್ತೀನಿ. ನಿಮ್ಮ ಶರೀರ ಕಾಯ್ಕೋರಿ. ಒಂದು ರಾಗಿ ಗಂಜಿ ಮಾಡಿ ಇಟ್ಕೊಂಡ್ಬಿಡ್ರಿ. ನಿಮ್ಗೆ ಸ್ವೀಟ್ ಸೇರ್ತಿತ್ತಂದ್ರೆ ಅದಕ್ಕೆ ಹಾಲು ಸಕ್ಕರೆ ಹಾಕೊಂಡು ಅಥವಾ ಹಾಲು ಬೆಲ್ಲ ಹಾಕೊಂಡು ಕುಡೀರಿ. ಅದಕ್ಕೆ ಎಷ್ಟು ಹೊತ್ತು ಹತ್ತದ, ಟೈಮ್ ಭಾಳ ಹತ್ತದಿಲ್ಲ. ಬೆಲ್ಲದ ಪುಡಿ ಜಜ್ಜಿ ಇಟ್ಕೊಂಡ್ಬಿಡ್ರಿ ಮೊದಲೇ ದಿವಸನೇ ಮಾಡ್ಕೊಂಡು. ಒಂದು ಗಂಜಿ ಕುದಿಸ್ಲಿಕ್ಕೆ ಭಾಳ ಹೊತ್ತು ಹತ್ತೋದಿಲ್ಲ, ಅದನ್ನ ಮಾಡಿಟ್ಕೋರಿ. ಇಲ್ಲಿರೋ ಯಾರಿಗೂ ಸ್ವೀಟ್ ಸೇರೋದಿಲ್ಲ, ಸ್ವೀಟ್ ಆಗೋದಿಲ್ಲ ಅಂದರೆ ಮಜ್ಜಿಗೆ ಉಪ್ಪು ಹಾಕೊಂಡು ಅದನ್ನು ಕುಡಿಬಹುದು. ಇನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಹಾಗೂ ಭಜನೆ, ನೃತ್ಯ, ಸಂಗೀತ, ಹಾಡು, ನಾಟಕ ಹೀಗೆ ಮಹಿಳೆಯರಿಗೆ ಕಾರ್ಯಕ್ರಮ ಮಾಡಲಾಯಿತು. प्रतिमा चिन्नैया 8ನೇ ತಾರೀಕಿನಲ್ಲಿ ಆಚರಿಸುವ ನಮ್ಮ ಹಬ್ಬವ ತಾಯಾಗಿ ಮಮತೆ ತೋರಿ ಒಡಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ
ಇದು ಹಿಂದಿನ ಕಾಲದಲ್ಲಿ ಈ ರೀತಿ ಹೇಳ್ತಾ ಇದ್ರು, ಈಗ ನೋಡ್ರಿ ನಂತರ ಪ್ರಜಾನಗರ ಮಹಿಳಾ ಸಂಘದ ಮಹಿಳೆಯರು ಅವರ ಅಭಿಪ್ರಾಯಗಳನ್ನು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಜಾನಗರದ ವತಿಯಿಂದ ನಾವು ಇವತ್ತಿನ ದಿವಸ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಏನಂತಂದ್ರೆ ನಮ್ಮ ಪ್ರಜಾನಗರದಲ್ಲಿ ಇಷ್ಟು ಮಹಿಳಾ ಒಗ್ಗಟ್ಟದ ಅಂತಂದ್ರೆ ಭಾಳ ಒಗ್ಗಟ್ಟಿನಿಂದ ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಇವತ್ತಿನ ದಿವಸ ನಾವು ಒಳ್ಳೊಳ್ಳೆ ಫಂಕ್ಷನ್ಗಳನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅದ್ರ ಪರವಾಗಿ ಹೇಳಬೇಕಂದ್ರೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಮ್ಮ ಮಹಿಳೆಯರು ಭಾಳ ಸಪೋರ್ಟಿವ್ ಇರೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದೊಳಗೆ ನಾವು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಮತ್ತು ನೆಕ್ಸ್ಟ್ ಏನಂದ್ರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ನಾವು ಇನ್ನೂ ಹೆಚ್ಚಿನ ಮಂದಿ ಸೇರಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮತ್ತು ನಾವು ನಮ್ಮ ಸಂಘಟನೆ ಒಳಗೆ ಒಂದು 56 ಜನ ಇದ್ದೀವಿ. ದೊಡ್ಡ ಪ್ರಮಾಣದೊಳಗೆ ನಾವು ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಸಂಘಟನೆಯನ್ನು ಮಾಡ್ತೀವಿ. ಹೇಳಬೇಕಂದ್ರೆ ನಮ್ಮ ಪ್ರಜಾನಗರ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಒಂದು ಹೆಸರು ಗಳಿಸೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಗರದೊಳಗೆ ನಾವು ಸ್ವತಂತ್ರ ದಿನಾಚರಣೆ, ರಿಪಬ್ಲಿಕ್ ಡೇ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತೀವಿ. ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಎಲ್ಲ ಒಗ್ಗಟ್ಟಾಗಿ, ಸಂಕ್ರಾಂತಿ ಎಲ್ಲ ಒಗ್ಗಟ್ಟಾಗಿ ಆಚರಿಸ್ತೀವಿ, ಸಂಭ್ರಮದಿಂದ ಆಚರಿಸ್ತೀವಿ. ಸೊ ನಮ್ಮ ಪ್ರಜಾನಗರ ಅಭಿವೃದ್ಧಿ ಆಗ್ಯದ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹುಬ್ಬಳ್ಳಿ ಧಾರವಾಡ ಎರಡೂ ಮಧ್ಯೆ ಇರುವ ನಮ್ಮ ನವನಗರದಲ್ಲಿ ಇರೋರು ನಾವು ಪ್ರಜಾನಗರದವರು. ನಮ್ಮದೊಂದೇ ಒಂದು ಉದ್ದೇಶ, ನಾವು ಮಹಿಳೆಯರೆಲ್ಲರೂ ಸೇರಿ ಇನ್ನೂ ಬೆಳವಣಿಗೆ ಹೊಂದೋದು ನಮ್ಮದು ಮೂಲ ಉದ್ದೇಶ. ಆದರೆ ಎಲ್ಲನೂ ನಾವು ಭಾರಿ ಕಲ್ಚರ್ ಆ್ಯಕ್ಟಿವಿಟೀಸ್ ಏನೇ ಇದ್ರೂ ಸಂಸ್ಕಾರ ಹೇಗಿರಬೇಕು, ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು ಅನ್ನೋದೆಲ್ಲವನ್ನು ನಮ್ಮ ಪ್ರಜಾನಗರ ಎತ್ತಿ ತೋರಿಸುವಂಥದ್ದು ನಮ್ಮದು ಉದ್ದೇಶ ಆಗಿದೆ. ಹಿಂದುಳಿದಿರುವಂಥ ಈಗೇನೋ ಇದ್ರೂ ಎಲ್ಲವನ್ನು ನಾವು ತಗೊಂಡು ಸಂಸ್ಕಾರವನ್ನು ಮೊದಲು ಸಂಸ್ಕಾರಕ್ಕೆ ನಾವು ಪ್ರಿಪ್ರೇಷನ್ ಕೊಡ್ತೀವಿ. ಅದೇ ನಮ್ಮದು ಮೂಲ ಉದ್ದೇಶ. ಹುಬ್ಬಳ್ಳಿ ಧಾರವಾಡದೊಳಗೆ ನಾವು ಎತ್ತಿ ತೋರಿಸುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ನಮ್ಮ ಪ್ರಜಾನಗರದ ಸಹೋದರಿಯರಾದಂಥ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಶುಭ ಕೋರುತ್ತಾ, ನಮ್ಮ ಪ್ರಜಾನಗರದಲ್ಲಿ ವಿಶೇಷವಿರ್ತದಂದ್ರೆ ಎಲ್ಲ ಮಹಿಳೆಯರು ಒಗ್ಗಟ್ಟಿನಿಂದ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನಾಗಲಿ ಅಥವಾ ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಯಾವುದಾದ್ರೂ ಅತ್ಯಂತ ಉತ್ಸಾಹ ರೀತಿಯಾಗಿ ಒಂದು 100-200 ಜನ ಒಂದು ಸಲ ಮೀಟಿಂಗ್ ಮಾಡಿ ಕರೆದ್ರಪ್ಪ ಅಂದರೆ 100-200 ಜನ ಕೂಡ್ತಾರೆ. ಹೆಣ್ಮಕ್ಳು ಕೂಡ್ತಾವ ಡಿಸ್ಕಷನ್ ಮಾಡಿ ಎಲ್ಲ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರಿಕೊಂಡು ಅತ್ಯಂತ ಉತ್ಸವ ರೀತಿಯಿಂದ ಸುತ್ತಲೂ ಮಾಡಲಾಗಿರ್ಬೇಕು. ಈ ಸುತ್ತಮುತ್ತ ಕಾಲೇಜ್ ಜನ ನೋಡ್ಕೊಂಡು ಅಪ್ರಿಷಿಯೇಷನ್ ಮಾಡ್ತಾರೆ. ಮೋಸ್ಟ್ಲಿ ಇಂಥ ಮಹಿಳೆಯರು ಮೋಸ್ಟ್ಲಿ ಎಲ್ಲಿ ಇರೋಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವ್ರಿಗೆ ನಾವು ಸ್ಕೋಪ್ ಕೊಡ್ತಾ ಇದ್ದೀವಿ ಅಷ್ಟೇ, ನಾವು ಏನಿಲ್ಲ. ಅವರು ಎಲ್ಲ ಕಾರ್ಯಕ್ರಮ ನಿರ್ಮಿಸೋದು, ಕಾರ್ಯಕ್ರಮ ಮಾಡೋದು ಎಲ್ಲ ಅವರೇ ಸ್ವತಃ ದುಡ್ಡು ಖರ್ಚು ಮನೆಯಲ್ಲಿ ಗಂಡು ಮಕ್ಕಳು ದುಡಿಸ್ಕೊಂಡು ಕಲೆಕ್ಷನ್ ಮಾಡಿ ಅದರಲ್ಲಿ ಎಲ್ಲರಿಗೂ ಊಟದ್ದಾತ ಅಥವಾ ಯಾವುದಾದ್ರೂ ಬೆಳದಿಂಗಳ ಊಟ, ತಮ್ಮ ಹಿಂದಿನ ರಾಷ್ಟ್ರೀಯ ಇವು ಇರ್ತಾವೆ, ಹಬ್ಬಗಳಿರ್ತಾವೆ, ಹಳ್ಳಿ ಕಾರ್ಯಕ್ರಮ ಅವನ ಸತೆಗೆ ಅವರಲ್ಲಿ ಮಾಡ್ತಾರೆ. ಅದು ಇಂಥ ಕಾರ್ಯಕ್ರಮ ಮೋಸ್ಟ್ಲಿ ನಾವು ಈ ಸಣ್ಣವರಿಂದ ನೋಡಿದ್ವಿ, ಅವು ಹಳ್ಳಿಗಳಲ್ಲಿ ನೋಡ್ತಿದ್ವಿ. ಅದಕ್ಕೆ ನಮ್ಮನ್ನು ಕಾಲೇ ನೋಡೋಕತ್ತೀವಿ. ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇದೇ ರೀತಿ ಇನ್ನು ಮುಂದುವರಿಸಲಿ ಅಂತ ಹೇಳಿ ಅದು ದೇವರಿಗೆ ಅವರ ಪ್ರಾರ್ಥಿಸಿ. ನಾನು ಮಹಿಳೆಯರ ಏಳಿಗೆಗೆ ಜಾಗೃತರಾಗಬೇಕು, ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುವ ಮುಖಾಂತರ ಸದೃಢ ಸಮಾಜ ದೇಶ ಕಟ್ಟುವಲ್ಲಿ ಪಾತ್ರ ವಹಿಸಬೇಕೆನ್ನುವುದೇ ಈ ಮಹಿಳಾ ದಿನಾಚರಣೆ ಆಶಯ.